ಮದ್ವೆ ಗಂಡು ನಮ್ ಕಡೆ ಒಂಚೂರು ತಿರುಗಿ ನೋಡಿ. ಕುಂಕುಮ ಹಿಡ್ಕೊಬರಕ್ ಹೋಗು ಅಂದ್ರೆ ನಾಯಿಗೊಂದ್ ಬಾಲ ಅನ್ನಗೆ ಇವಳಿಂದ ನಾನು ಹೋಗ್ಬೇಕಂತೆ. ಮಾಡು ಹಂಗೆ. ಇದೇ ನಮ್ಮ ಮನೆ. ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ನಮ್ಮ ಮನೆನ. ಮುಗ್ದೋಯ್ತು ವರಮಹಾಲಕ್ಷ್ಮಿ ಹಬ್ಬ. ಬೇರೆ ಹತ್ರಕ್ ಬಿಡು, ಫುಲ್ ಬಾಕ್ಸು ಅಷ್ಟೇ ಇದೆ ಗೈಸ್. ಹೇಳಕ್ಕಾಗಲ್ಲ ನಾವು ಅವಾಗ ಹೆಂಗ್ ತುಂಬಿರ್ತೀವೋ ಈಗ ಹೆಂಗ್ ತುಂಬ್ತೀವೋ ಅಂತ. ಇದೇ ಗಿಫ್ಟ್ ಗೈಸ್ ತಂದಿದ್ದು. ನೀವು ನೋಡಿಲ್ಲ ಅಂದ್ರೆ ಲಾಸ್ಟ್ ಲಾಗಲ್ಲಿ ನೋಡಿ. ಇದಕ್ಕೆ ಇಬ್ರು ರೆಡಿ ಆದ್ವಿ. ಇವಾಗ ಏನು ಕುಂಕುಮ ಹಿಡ್ಕೊಬರಕ್ ಹೋಗು ಅಂದ್ರೆ ನಾಯಿಗೊಂದ್ ಬಾಲ ಅನ್ನಗೆ ಇವಳಿಂದ ನಾನು ಹೋಗ್ಬೇಕಂತೆ. ಶಂಕರಂತಿಲ್ಲ ಹಿಂಗೆ ಮಾಡಿದ್ದು, ಈಗ್ಲೂ ಹಿಂಗೆ ಮಾಡ್ತಾಳೆ. ನಂಗೆ ಮನೆಗಳು ಗೊತ್ತಿರಲ್ವಲ್ಲ, ನಾನು ತೋರಿಸ್ತೀನಿ, ಹೊರಗಡೆ ನಿಂತ್ಕತೀನಿ, ನೀನ್ ಹೋಗು. ಆಯ್ತು. ಹಿಂಗೆ ಅಂಗಡಿಗೆ ಹೋಗಕ್ಕೂ ಒಂದ್ ಬಾಲ ಬೇಕಿನ್, ಇವಳು ಕುಂಕುಮ ಹಿಡ್ಕೊಬರಕ್ ಹೋಗ್ತಾಳ. ಇವಾಗ ಹೋಗ್ತಾ ಇದೀವಿ ಕುಂಕುಮ ಹಿಡ್ಕೊಬರಕ್ಕೆ. ಯಾರ ಮನೆಯಲ್ಲಿ ಹೆಂಗೆ ಅಲಂಕಾರ ಮಾಡಿರ್ತಾರೆ ನೋಡ್ಕೊಂಬೋಣ ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ಕುಂಕುಮ ಬಂದವ್ರಿಗೆ ಕೊಡಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಆಲ್ರೆಡಿ. ಇಲ್ಲೇ ಬಳೆ, ಎಲೆ, ಅಡಿಕೆ, ಬಾಳೆಹಣ್ಣು. ಇದೇ ಗಿಫ್ಟ್ ಗೈಸ್ ತಂದಿದ್ದು. ನೀವು ನೋಡಿಲ್ಲ ಅಂದರೆ ಲಾಸ್ಟ್ ಲಾಗಲ್ಲಿ ನೋಡಿ. ಇದಕ್ಕೆ ಏನೇನು ಸರ್ಕಸ್ ಆಡಿದೀವಿ ಅಂತ ಗೊತ್ತಾಗುತ್ತೆ. ರೌಕೆ ಪೀಸು, ಕಾಯಿ, ಸ್ವೀಟು, ಸತಿ ಲಾಡು ತಂದಿದ್ದೀವಿ. ಲಾಡು ಕೊಡ್ತಾಯಿದ್ದೀವಿ. ಅಲ್ಲಿ ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸಂಜು ಇವಾಗ ರೆಡಿಯಾಗಿ ಹೋಗಿದ್ದಾಳೆ. ಹೋಗ ನೀನು ರೆಡಿಯಾಗ, ನಾವು ಹೋಗ್ಬೇಕು ಬೇರೆಯವ್ರ ಮನೆಗೆ. ಲಕ್ಷ್ಮಿ ಈವ್ನಿಂಗ್ ಬೆಳಕಿದ್ದಾಗ ಹಿಂದೆ ಬೆಳಕು ಬರ್ತಾ ಇರುತ್ತಾ, ಬೆಳಗ್ಗೆ ಹೊತ್ತಲ್ಲಿ ರಿಫ್ಲೆಕ್ಟ್ ಆಗ್ತಾರೆ, ಚೆನ್ನಾಗಿ ಕಾಣಲ್ಲ. ಈಗ ಸಂಜೆ ಹೊತ್ತು ಸಖತ್ತಾಗಿ ಕಾಣುತ್ತೆ ನೋಡಿ, ಸಖತ್ತಾಗಿ ಕಾಣ್ತಿದೆ. ನೋಡಲಿ ಕಿತಾಪತಿ. ಏನೋ ಕಿತಾಪತಿ. ಸಮಯ ಇವಾಗ 6 ಕಾಲಾಗಿದೆ. ಬನ್ನಿ ನೆಕ್ಸ್ಟ್ ಎಲ್ಲರ ಮನೆಗೆ ಹೋಗ್ಬೇಕೀಗ. ಸ್ಟಾರ್ಟ್ ರೋಲಿಂಗ್ ಆಕ್ಷನ್. ಮದ್ವೆ ಗಂಡು ನಮ್ ಕಡೆ ಒಂಚೂರು ತಿರುಗಿ ನೋಡಿ. ರೆಡಿಯಾಗಿ ಆರತಿ ಬೆಳಗ್ತಾ ಇದ್ದಾಳೆ. ಬೆಳಗಮ್ಮ ನೀಟಾಗಿ ಸಾಂಗ್ ಹೇಳ್ಬೇಕು. ಹೇಳು, ಭಾಗ್ಯದ ಲಕ್ಷ್ಮಿ ಬರಮ್ಮ ಅಂತ ಸಾಂಗ್ ಹೇಳು. ನನಗೆ ಕೇಳ್ತಿಲ್ಲ, ಇನ್ ವಿಡಿಯೋದಲ್ಲಿ ಏನ್ ಕೇಳುತ್ತೆ. ನೋಡಿ ಗಾಯ್ಸ್, ಆರಾಮಾಗಿ ನಿಂತ್ಕೊಳ್ಳೋದು. ಅವ್ರ ಮನೇಲಿ ಕುಂಕುಮ ಕೊಟ್ಟಿರ್ತಾರಲ್ಲ ಏನೇನೋ, ಅದನ್ನ ತಗೊಂಡೋಗಿ ನಾನು ಮನೇಲಿ ಇಟ್ಬರೋದು. ಅಲ್ಲ, ಹೋಗ್ಬೇಕಾರೆ ನೀನು ನಾನು ಬರ್ತೀರ ಎಕ್ಸ್ಟ್ರಾ ಪ್ಲೇಯರು. ಶೋಕಿಯಾಗಿ ನೀನು ಛತ್ರಿ ಹಿಡ್ಕೊ ಬರ್ಬೇಕು, ನಾನು ಮಳೆಯಲ್ಲಿ ನೆನ್ಕೊ ಬರ್ಬೇಕಾ? ಬಾ ಗೈಸ್, ಆಗ್ತಿಲ್ಲ ಗೈಸ್. ಎಲ್ಲರ ಮನೆಗೆ ಹೋಗ್ಬೇಕು, ಇಸ್ಕೊಂಬರ್ಬೇಕು, ಮನೆಗೆ ಇಟ್ಬರ್ಬೇಕು. ಇವಳು ಹೋಗೋದಲ್ದಾನೆ ನನ್ನನ್ನು ಬೇರೆ ಹೇಳ್ಕೊಂಡು ಹೋಗ್ತಾವಳೆ. ಅಚ್ಚುಕಟ್ಟ ನಮ್ಮ ಅಮ್ಮ ಹೋಗೋದು ವರ್ಷ. ನಾನು ಆರಾಮಮ್ಮ ಮನೇಲಿರುವೆ. ಮುಂದಿನ ವರ್ಷದಿಂದ ನೀನೇ ಹೋಗ್ಬೇಕು, ಮನೆ ತೋರಿಸಿದೀನಿ. ನೋಡೋಣ. ಏನ್ ಮರ್ತೋಗುತ್ತೆ, ತಿನ್ನೋದು ಮರ್ತೋಗಲ್ಲ. ಬಜ್ಜಿನೇ ಬೇಕು ಅಂತಾಳೆ, ನಡಿ ಬೇಗ. ನಮ್ಮ ಅಮ್ಮ ಹೋಗೋದು, ಅವ್ರ ಮನೇಲಿ ಇಸ್ಕೊ ಬಂದಿದ್ದು ನಾನು ಅಚ್ಚುಕಟ್ಟಾಗಿ ತಿನ್ನಿವೆ. ಈ ವರ್ಷ ನಾನು ಹೋಗೋದಾಗಿದೆ. ನಡ್ರಿ ಗೈಸ್, ಲಾಸ್ಟ್ ಮನೆ. ಲಾಸ್ಟ್ ಮನೆ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದೀವಿ. ಇದೇ ನಮ್ಮ ಮನೆ ನೋಡಿ ಗಾಯ್ಸ್. ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ನಮ್ಮ ಮನೆನ. ಮನೆ ಔಟ್ ಸೈಡ್ ಇಂದ ಲಾಗ್ ಮಾಡೋಣ ಅನ್ಕೊಂಡು ಮಾಡಕ್ಕ ಇರಲಿಲ್ಲ. ಇದೇ ನಮ್ಮ ಮನೆ ಬಾಕ್ಲು.
ನೀವು ಒಳಗಡೆ ಹೋಗೋಣ, ಲಕ್ಷ್ಮಿ ನೋಡೋಣ. ಆಟ ಆಡ್ತಾವ್ರೆ. ಸುಬಕ ಹೆಂಗೆ ನೋಡ್ತಾಳೆ. ಇಷ್ಟೆಲ್ಲ ಇಸ್ಕೊಬಂದ್ವಿ ಬೇರೆಯವ್ರ ಮನೇಲಿ. ಏನೇನೋ ಐಟಮ್ಗಳೆಲ್ಲ ಎತ್ಕೊಬಂದಿದ್ವಿ. ನಮ್ಮ ಅಮ್ಮ ಆಲ್ರೆಡಿ ಎಲ್ಲ ಕತ್ಕೊಬಿಟ್ಟೈತೆ ಎಲ್ಲರ ಮನೇಲಿ ಹೋಗಿ. ಮುಂಚೆ ತಿನ್ನೋಕ್ಕೆ ಕಾಯ್ತಿರ್ವಿ. ನಮ್ಮ ಅಮ್ಮ ತರ್ತಿದ್ದಂಗೆ ಏನು ಕೊಟ್ಟಾರೆ ಅಂತ ಕಿತ್ಕೊಂಡು ತಿನ್ವಿ. ಈಗ ತಿನ್ನೋ ಇಂಟ್ರೆಸ್ಟೇ ಹೋಗಿದೆ. ಎಲ್ಲ ಒಂದೊಂದು ಏಜು. ಈಗ ಇವನಿಗೆ ಇಂಟ್ರೆಸ್ಟ್ ಇದೆ. ಬರಲಿ, ನಿನಗೆ ಇಂಟ್ರೆಸ್ಟ್ ಅಲ್ವನಾ? ಹಾಂ, ಇವಾಗ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಸಂಜು ಅವ್ರ ಮನೇಲಿ ಬರ್ತಾರೆ ಅಂದ್ಬಿಟ್ಟು. ಇಲ್ದವ್ರು ನಮ್ಮ ಅಮ್ಮ ಗುಬ್ರಾಕ ಮಂಗಿರೋದು, ಅವ್ರು ಬರ್ತಿರೋದ್ರಿಂದ ಅಡುಗೆ ಮಾಡ್ತೈತೆ. ಬಜ್ಜಿ ಈಗ ಮಾಡಿದ್ದ ಬಜ್ಜಿ ಏನೋ ಬೆಳಿಗ್ಗೆ ಥರ ಇಲ್ಲ. ತೊಟ್ಟು ನೀಟಾಗಿ ತೊಟ್ಟು. ಎಲ್ಲರ ಮನೆ ಸುತ್ಕೊ ಬಂದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಹೇಗಿತ್ತು? ಮುಂದಿನ ವರ್ಷದಿಂದ ನೀನೇ ಹೋಗ್ಬಿಡು. ಹೆಣ್ಮಕ್ಳು ಮಾಡೋ ಹಬ್ಬನ ಗಂಡು ಮಕ್ಳು ಯಾಕೆ ಹೋಗ್ಬೇಕು ಹೇಳಿ? ಸಂಕ್ರಾಂತಿಲೂ ಹಿಂಗೆ ಕರ್ಕೊಂಡು ಹೋದ್ರು. ಸತಿಯಿಂದ ನೀನೇ ಹೋಗು. ಓಕೆ, ಆಯ್ತಾ? ಹೋಗು. ನಿಮ್ಮ ಅಕ್ಕ ಬಾವ ಅವ್ರು ಬಂದಿರೋದು ವಿಡಿಯೋ ಮಾಡೋದು. ಏನ್ ಮಾಡ್ತಿದ್ಯೋ? ಉಂಡ ಹೇಳ್ಬಿಟ್ಟು ಮಾಡಿಸ್ಕೊತೋಡ್ಲ ಆಗ್ನ. ಬಾಯ್ ಬಾಯ್. ಬಾಯ್ ಬಾಯ್. ಏರ್ ಫುಲ್ ಕಲ್ಲಿದ್ದಂಗೆ ಐತೆ, ಏರ್ ಇಲ್ವಂತ. ಫೈನಲ್ ಆರತಿ. ನಾಳೆ ಕಳಸ ತೆಗಿತೀವಿ. ಈಗಲೇ ಆರತಿ ಮಾಡಿ ಕಳಸ ಜರುಗಿಸೋದು. ಇವಾಗ ದೇವರು ಕಾಣಂಗೆ ಕಣ್ಣಲ್ಲಿ ಕಾಣ್ತೈತಾ? ಹಂಗೆ. ಹಾಂ, ನೋಡು ಕೆಳಕ್ಕೆ, ಇನ್ನೂ ಡೌನ್ ಮಾಡು. ಹಾಂ, ಹಂಗೆ. ಇನ್ನೊಂದು ಸ್ವಲ್ಪ ಡೌನ್ ಮಾಡು. ಹಾಂ, ಸರಿ. ಫೈನಲಿ ಹಬ್ಬ ಎಲ್ಲ ಮುಗೀತು ಗೈಸ್. ಹಬ್ಬ ಅನ್ಕೊಂಡು ಮುಗೀತು. ಫುಲ್ ಟೈರ್ಡು. ಸರಿಯಾಗಿ ವ್ಲಾಗು ಮಾಡಿಲ್ಲ, ಸರಿಯಾಗಿ ವ್ಲಾಗಲ್ಲಿ ಮಾತಾಡೂ ಇಲ್ಲ. ಇವಾಗ ಫ್ರೀ ಆಗಿದ್ದೀವಿ. ಹಬ್ಬ ಎಲ್ಲ ಮುಗೀತು. ನೀರು ತುಂಬ್ಕತೈತೆ. 11 ಗಂಟೆ ಆಗಿದೆ. ಊಟ ಮಾಡಬೇಕು. ಇವ್ರ ಮನೇಲೆಲ್ಲ ಊಟ ಮಾಡುವಾಗ ಅಚ್ಚುಕಟ್ಟ ಮಂದಿರ್ತಾರೆ. ನಾವಿನ್ನೂ ಊಟ ಮಾಡಿಲ್ಲ. ಸಾಕಾದಂಗೆ ಆಗಿದೆ. ಬೆಳಗ್ಗೆ ಕಳಸ ತೆಗಿಬೇಕು. ಮತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತೆಗಿಬೇಕು. ನಾಳೆ ನಮ್ಮೂರಲ್ಲಿ ಗದ್ದೆ ನಾಟಿ ಮಾಡ್ತಿದ್ದಾರೆ. ನಮ್ಮ ಗದ್ದೆಯಲ್ಲಿ ಫಸ್ಟ್ ಟೈಮ್ ನಾಳೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಲಾಗ್ ಬರುತ್ತೆ. ಅಲ್ಲಿ ಆ ಲಾಗಿಗೆ ವೆಯ್ಟ್ ಮಾಡ್ತಾ ಇರಿ. ಇವಾಗ ಫಸ್ಟು ಊಟ ಮಾಡೋಣ. ಹೆಂಗ ಅನಿಸ್ತು ಹಬ್ಬ? ನನಗಂದ್ರೆ ನೀವು ನನಗೆ ಕೇಳಬೇಕು, ನಾನು ನಿಮಗೆ ಕೇಳೋದಾಗಿದೆ. ನಾನು ಹುಡ್ತಾಗ್ಲಿಂದ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಮಾಡ್ತಾನೆ ಇರ್ತಾರೆ ವರ್ಷ ವರ್ಷ. ನನಗೇನೋ ಅದು ಕಾಮನ್ ಅನಿಸಿದೆ ಅಷ್ಟೇ. ನಿನಗೇನು ಅನಿಸ್ತು ಫಸ್ಟ್ ಟೈಮು? ನಮ್ಮ ಮನೇಲೆಲ್ಲ ವರಮಹಾಲಕ್ಷ್ಮಿ ಅಂದರೆ ಏನಿಲ್ಲ, ನಾರ್ಮಲ್ ಆಗಿ ನಾವು ಕಳಸನೂ ಇಡ್ತಿರ್ಲಿಲ್ಲ. ನಾರ್ಮಲ್ ಪೂಜೆ ಮಾಡಿ ಒಡವೆ ಎಲ್ಲ ಇಟ್ಬಿಟ್ಟು ದುಡ್ಡು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ ಅಷ್ಟೇ. ಅದೇನೋ ಮಾಮೂಲಿ ಪೂಜೆ ಮಾಡ್ದಂಗೆ ಆಗೋದು. ಈ ಸಲ ದೊಡ್ಡ ಜಾತ್ರೆ ಮಾಡ್ದಂಗಾಯ್ತು. ನಮ್ಮ ಮನೇಲಿ ಅಂದರೆ ಜನ ಜಾಸ್ತಿ ಇರೋದ್ರಿಂದ ಅಡುಗೆನೂ ಜಾಸ್ತಿ ಮಾಡಬೇಕು. ಅಂದರೆ 2 ಟೈಮು ಹಿಡ್ಕೊಂಡು ತಿಂತೀವಿ ಜಾಸ್ತಿ. ನಾವು ಮಾಡೋದೇ ಅಪರೂಪಕ್ಕಲ್ವಾ, ಹಂಗಾಗಿ ಜಾಸ್ತಿ ಮಾಡಿಬಿಡ್ತೀವಿ. ಹಂಗಾಗಿ ಸಂಜುಗೆ ಫುಲ್ಲು ಹಬ್ಬ ಆಗಿದೆ. ಎಲ್ಲ ರುಬ್ಬಾಕಿದ್ದು ನಮ್ಮಮ್ಮ. ರಾತ್ರಿ ಆ ಸೀರೆದು ಬೇರೆ ಅವತಾರ ಮಾಡ್ಕೊಂಡು ಅಲ್ಲಿ ಬೇರೆ ಲೇಟ್ ಆಯಿತು. ಆಮೇಲೆ ಬೆಳಗ್ಗೆನೂ ಅಷ್ಟೇ ಪೂಜೆ ಮಾಡೋಕ್ಕೆ 1 ಅವರ್ ಗಟ್ಟಲೆ ಪೂಜೆ ಮಾಡವ್ರೆ. ಎಲ್ಲ ರೆಡಿ ಇದ್ದಿದ್ದು ಪೂಜೆ ಮಾಡೋಕ್ಕೆ. ನಮ್ಮಮ್ಮ ಹಂಗೆ ಗೈಸ್, ನಾವು ಪೂಜೆ ಮಾಡೋಕ್ಕೆ ಬಂದರೆ ಅದು ಮಾಡೋದು ಇದಿಲ್ಲ ಅದಿಲ್ಲ ಅಂದ್ಬಿಟ್ಟು ಮಿದ್ಲು ಕೈ ಹಾಕತ್ತೆ. ಹಾಗಾಗಿ ಲೇಟ್ ಆಯಿತು. ಎಲ್ಲ ಲೇಟ್ ಆಯಿತು. ಇನ್ನು ನೀಟಾಗೆಲ್ಲ ಮುಗೀತು ಅಷ್ಟೇ. ಇವಾಗ ಊಟ ಮಾಡಬೇಕು. ಬನ್ನಿ ಊಟ ಮಾಡೋಣ. ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಏನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.
ಓಕೆ, ಊಟ ಬನ್ನಿ ಊಟ ಮಾಡುವ. ಮಾಡೋಣ. The next day. ಬೆಳಗ್ಗೆನೆ ಬೇಗ 9 ಗಂಟೆ ಅಷ್ಟೊತ್ತಿಗೆ ಕಳಸ ತೆಗಿಬೇಕು ಅಂದ್ಬಿಟ್ಟು ಬೇಗ ಸ್ನಾನ ಮಾಡಿ ದೀಪ ಹಚ್ತಾ ಇದ್ದೀನಿ ನಾನಿಲ್ಲಿ. ನೈವೇದ್ಯಕ್ಕೆ ಅಂದ್ಬಿಟ್ಟು ಬೆಲ್ಲದನ್ನ ಮಾಡ್ತಾಯಿದ್ರು. ಟೈಮ್ 9 ಗಂಟೆ ಆಗಿದೆ. ನಮ್ಮದು 1/4 ಗಂಟೆ ಫಾಸ್ಟು. ಮುಗಿದೋಯ್ತು ವರಮಹಾಲಕ್ಷ್ಮಿ ಹಬ್ಬ. ಸಾರ್ ಬಾಸ್ ನೋಡಿ, ನಮ್ಮ ಬಾಸಿ ಇಡ್ರಿ, ಕಳ್ಸು ನೀರು ಬಿಟ್ಬಿಡೋಣ ಬನ್ನಿ. ಇದು ನಮ್ಮ ಅಮ್ಮನ ಹಿತ್ತಲು. ನಮ್ಮಪ್ಪ ಬೈಯುತ್ತೆ, ನಿಮ್ಮ ಅಪ್ಪನ ತೋಟ ಅಂತ ಯಾವಾಗಲೂ. ನಮ್ಮ ಮನೆ ಹಿಂದ್ಗಡೆನೆ ಗಿಡ ಎಲ್ಲ ಹಾಕೊಂಡಿದ್ದೀವಿ. ಒಳ್ಳೇದೆಲೆ ನಾನೇ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಬೇರೆ ಹತ್ರಕ್ಕೆ ಬಿಡು, ಫುಲ್ ಬಾಕ್ಸು. ಬಾ ಸ್ಫೂರ್ತಿ ಬಾಯ್ ಬಿಡು, ನಡಿ ತಗೊಂಡು ಕಳ್ಸ ಬಾ. ಇವಾಗ ನೋಡ್ತಾ ಇದೀವಿ ಅಕ್ಕಿನ. ಅಷ್ಟೇ ಐತೆ. ಅಷ್ಟೇ ಇದೆ ಗೈಸ್, ಹೇಳೋಕ್ಕಾಗಲ್ಲ ನಾವು ಅವಾಗ ಹೆಂಗೆ ತುಂಬಿರ್ತೀವೋ ಈಗ ಹೆಂಗೆ ತುಂಬ್ತೀವೋ ಅಂತ. ನನಗೇನು ಅಷ್ಟೇ ಬರ್ತಿದೆ. ನಿಮ್ಮ ಮನೇಲಿ ಟ್ರೈ ಮಾಡಿದರೆ ಕಮೆಂಟ್ ಹಾಕಿ. ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು. ಹಬ್ಬ ಮುಗ್ದು ಕಳಸ ಎಲ್ಲ ತೆಗೆದ್ವಿ. ಇಲ್ಲಿ ಹಬ್ಬ ಮುಗ್ದೋಗಿದೆ ಗೈಸ್, ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಸೊ ಅಷ್ಟೇ ಈ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ವ್ಲಾಗು. ಚೆಲ್ವಿದ್ ನೋಡಿಲಿ. ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.